ಪ್ರಶ್ನೆ 21. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 4 ಅಂಕಗಳನ್ನು ಕೊಡಲಾಗಿದೆ. ಈ 21ನೇ ಪ್ರಶ್ನೆಗೆ 4 ಅಂಕ ಕೊಡಲಾಗುತ್ತದೆ. ಇದು ಜೂನ್ 2020ರಲ್ಲಿ ಕೇಳಿದಂತಹ ಪ್ರಶ್ನೆ. ಇಂಗ್ಲಿಷ್ನಲ್ಲಿ ಎ ಟವರ್ ಅಂಡ್ ಎ ಪೋಲ್ ಸ್ಟ್ಯಾಂಡ್ ವರ್ಟಿಕಲಿ ಆನ್ ದ ಸೇಮ್ ಲೆವೆಲ್ ಗ್ರೌಂಡ್. ಇದು ಟವರ್. ಇದು ಎ ಬಿ ಏನದ ಟವರ್. ಓಕೆ, ಜಸ್ಟ್ 1 minute. Yeah, AB is a tower and CD is a pole, ಕಂಬ. ಮತ್ತು ಇದು ಗೋಪುರ. ಹೌದಾ? ಇವು ಸಮತಟ್ಟಾದ ಒಂದೇ ನೆಲದ ಮೇಲೆ ನಿಂತಿವೆ. ಹೌದಾ? ಈಗ ನೋಡಿ, ಇಲ್ಲಿ ಏನು ಪ್ರಶ್ನೆ ಕೇಳಲ್ಲ. ಆ 60 ಮೀಟರ್ ಗೋಪುರ ಆದ ಎತ್ತರ. ಅದರ ಮೇಲಿನಿಂದ ಕಂಬದ ಮೇಲ್ತುದಿ, ಇಲ್ಲಿ ನೋಡಿ, ಕಂಬದ ಮೇಲ್ತುದಿ ಇದು. ಓಕೆ, ಇಲ್ಲಿಂದ ನೋಡಿದಾಗ ಏನಾಗುತ್ತ, ಅದರ ಪಾದ ಇದು. ಹೌದಾ? ಈ ಎರಡನ್ನು ನೋಡಿದಾಗ, ಮೇಲ್ತುದಿ ನೋಡಿದಾಗ ಎಷ್ಟು ಅವನತ ಕೋನ? 30 ಡಿಗ್ರಿ ಅವನತ ಕೋನ ಕೆಳಗಡೆ. ಇದು ಕೆಳಗಡೆ ಮತ್ತು 60 ಆಗಿದೆ. ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಅಂದ್ರೆ CD ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನೋಡಿ ಕೊಟ್ಟಂತಹ ಸಂಗತಿ ಏನಪ್ಪಾ ಅಂತಂದ್ರ, AB ಗೋಪುರ, ಟವರ್, ಇದು ಎಷ್ಟು? 60 ಮೀಟರ್ ಐತೆ. ಹೌದಾ? ಆಮೇಲೆ ಈ ಯಾವುದು CD ಕಟ್ಟಡ, ಕಂಬ ಅಂದ್ರೆ ಪೋಲ್, ಇಂಗ್ಲಿಷ್ನಲ್ಲಿ ಪೋಲ್. ಇದು ಯಾವುದು? CD. ಇದನ್ನ ಎಚ್ ಅಂತ ತಿಳ್ಕೊಳ್ಳೋಣ. ಈ ಎಚ್ಚದ ಬೆಲೆ ನಾವು ಕಂಡು ಹಿಡಿಬೇಕಾಗಿದೆ. ಓಕೆ, ಆ ಮೇಲ್ತುದಿಯಿಂದ ಇದು ದೃಷ್ಟಿರೇಖೆ. ಇದನ್ನ ನಾನು ABCDEF ಅಂತ ನಾ ಬರ್ಕೋತಿದ್ದೀನಿ. ಇಲ್ಲೇ ಈ AE ದೃಷ್ಟಿರೇಖೆ ಆಗುತ್ತ. ಹೌದಾ? ಈಗ ಆಂಗಲ್ CAE equal to 30 degree. ಹೌದಾ? ದಿಸ್ ಇಂಪ್ಲೈಸ್ ಯಾವುದು? CAA ಅಂದ್ರೆ ಇದನ್ನು 30 ಡಿಗ್ರಿ ಆಗತ್ತ ನೋಡಿ. ದಿಸ್ ಇಂಪ್ಲೈಸ್ ಆಂಗಲ್ ACE, ಇದು E ಅಲ್ಲ, ಇದು F ಅಂತೀನಿ ನಾನು. ACE is equal to 30 ಡಿಗ್ರಿ. ಯಾಕ ಇದನ್ನು 30 ಡಿಗ್ರಿ ಯಾಕಾಗತ್ತ ಅಂತಂದ್ರ, AF is parallel to EC. ಇದು EC, ಇದು ಟ್ರಾನ್ಸ್ವರ್ಸಲ್ ಅಂತ ತಗೊಂಡಾಗ alternative angles are equal. ಇದು 30 ಡಿಗ್ರಿ ಅದ, ಇದನ್ನು 30 ಡಿಗ್ರಿ ಆಗತ್ತ. ಮತ್ತು ಆಂಗಲ್ EAD, ಆಂಗಲ್ EAD
equal to 60 degree implies angle ಯಾವುದು ADB is also 60 degree. ಯಾಕಂದ್ರೆ ಅದೇ ಕಾರಣ ಯಾವುದು AF is a parallel to BD. ಹೌದಾ, ಇದನ್ನು 60 ಡಿಗ್ರಿ ಆಯಿತು. ಇದು 60 ಡಿಗ್ರಿ, ಇದು 30 ಡಿಗ್ರಿ ಅವನತ ಕೋನಗಳು ಇವು. ಹೌದಾ, ಈಗ ಏನಾಗ್ಬೇಕು, ಆಗ ನಾವು ಕಂಡುಹಿಡಬೇಕಾಗೈತೆ ಈ ಬಿ ಡಿ ಗೊತ್ತಿಲ್ಲ ನಮಗ. ಬಿ ಡಿ ಇಸ್ ಈಕ್ವಲ್ ಟು ಇದು ಒಂದು ಆಯತ ಆಗತ್ತ. ಹೌದಾ, ಇದು ಆಯತ, ಇದು ವಿರುದ್ಧ ಬದಿ, ಇದನ್ನು ವಿರುದ್ಧ ಬದಿ. ಹೌದಾ, ಬಿ ಡಿ ಈಕ್ವಲ್ ಟು ಇ ಸಿ. ವಿರುದ್ಧ ಬದಿಯ ಬದಿಗಳು, ಆಯತದಲ್ಲಿ ವಿರುದ್ಧ ಬದಿಗಳು ಸಮ ಇರ್ತಾವ, ಎಕ್ಸ್ ಅಂತ ತಿಳ್ಕೊಳ್ಳೋಣ. ಹೌದಾ, ಇದು ಎಕ್ಸ್ ಅಂತ ತಿಳ್ಕೊಳ್ಳೋಣ. ವಿರುದ್ಧ ಬದಿ ಬಿ ಡಿ ಈಕ್ವಲ್ ಟು ಇ ಸಿ ಈಕ್ವಲ್ ಟು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಹೌದು, ದೆನ್ ಎ ಈಕ್ವಲ್ ಟು ಇದು ಎ ಈಕ್ವಲ್ ಟು ಎಷ್ಟು, 60 ಮೈನಸ್ ಎಚ್ ಇಂಟು ಎಂ. ಇದು ಎಚ್ ಅಂತ ತಿಳ್ಕೊಂಡಿದ್ದೇವ, ಇದು ಎಚ್ ಆಗತ್ತ. ಎ ಇ ಅಂದ್ರೆ 60 ಮೈನಸ್ ಎಚ್, ಇದನ್ನು ಕಳಿಬೇಕು. ಕಳೆದಾಗ ಇಷ್ಟು ಉಳಿತದ ಎ ಇ. ಹೌದಾ, 60 ಮೈನಸ್ ಎಚ್. ಮತ್ತು ಏನಪ್ಪ ಅಂತಂದ್ರೆ ಆಂಗಲ್ ಎ ಸಿ ಇ 30 ಡಿಗ್ರಿ, ಆಂಗಲ್ ಎ ಡಿ ಬಿ is 60 degree. In triangle AEC equal to tan 30 ಅವನತ ಕೋನ tan 30 equal to AE ಭಾಗಲೆ EC. ಓಕೆ, AE ವಿರುದ್ಧ ಬದಿ ಭಾಗಲೆ ಪಾದ ಯಾವುದು EC. ಇದು ಏನಾಗುತ್ತ ನೋಡಿ, tan 30 equal to 1/√3 equal to 60 minus A equal to 60 minus H divided by EC. EC ಅಂದ್ರೆ ನಾವೇನು ತಿಳ್ಕೊಂಡೆವು, ಎಕ್ಸ್ ಅಂತ ತಿಳ್ಕೊಂಡಿದ್ದೆವು. ಹೌದಾ, ಈಗೇನಾಗುತ್ತ, ಎಕ್ಸ್ ಇಸ್ ಈಕ್ವಲ್ ಟು, therefore ಎಕ್ಸ್ ಇಸ್ ಈಕ್ವಲ್ ಟು 60 ಮೈನಸ್ ಎಚ್, 60 ಮೈನಸ್ ಎಚ್ ಇಂಟು √3. ಹೌದಾ, 60 ಮೈನಸ್ ಎಚ್ ಇಂಟು √3, ಇದು 1 ಅಂತ ತಿಳ್ಕೊತಿದ್ದೀನಿ. ಹೌದಾ, ಇನ್ನ ಸಾರಿ, ಇದನ್ನು ಚಿತ್ರ ಗಮನದಲ್ಲಿರಲಿ. ಇನ್ ಟ್ರ್ಯಾಂಗಲ್ AEC tan 60 ಅದು ಆಗೈತಲ್ಲ, ABD ತಗೋಬೇಕು. ಇನ್ ಟ್ರ್ಯಾಂಗಲ್ ADB ಎರಡನೇ ಟ್ರ್ಯಾಂಗಲ್ ಅಂದ್ರೆ ಯಾವುದು, ಇದು ADB ದೊಡ್ಡ ಟ್ರ್ಯಾಂಗಲ್ ಆಗುತ್ತೆ ಇದು. ಹೌದಾ, ADB equal to tan 60 equal to AB by BD. ಹೌದಾ, this implies tan 60 equal to √3. ಆಮೇಲೆ
AD ಅಂದ್ರೆ ಎಷ್ಟು 60 ಮೀಟರ್ ಐತೆ 60 divided by x divided by x BD equal to x BD equal to EC equal to x ಅಂತ ತಿಳ್ಕೊಂಡಿದ್ದೆವು x and therefore ಏನಾಗುತ್ತೆ x equal to 60 by root 3 ಇದು ಎರಡನೇ ಸಮೀಕರಣ ಅನ್ನೋಣ ಸಮೀಕರಣ 1 ಮತ್ತು 2ರಿಂದ ಏನು ಒಂದರಲ್ಲಿ ಏನದ x is equal to root 3 into 60 minus x ಎರಡರಲ್ಲಿ ಏನದ ಅದೇ x equal to 60 by root 3 ಅದ ಹೌದಾ ಈಗ ನಾನು ಸ್ವಲ್ಪ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತಿದ್ದೀನಿ root 3 into 60 minus h into root 3 equal to ಏನು 60 ಹೌದಾ 60 ಆಯಿತು ಈಗ ನೋಡಿ ನಾನೇನು ಮಾಡ್ತಿದ್ದೀನಿ 60 ಮೈನಸ್ ಎಚ್ ಇಂಟು ರೂಟ್ 3 ಇಂಟು ರೂಟ್ 3 ಈ ಥರ ಬರ್ಕೋತಿದ್ದೀನಿ ಈಕ್ವಲ್ ಟು 60 ಏನಾಗುತ್ತೆ ನೋಡಿ 60 ಮೈನಸ್ ಎಚ್ ಇಂಟು 3 ಈಕ್ವಲ್ ಟು 60 ಹೌದಾ ಈಗ 60 ಮೈನಸ್ ಎಚ್ ಈಕ್ವಲ್ ಟು 60 ಬೈ 3 ಅಂದ್ರೆ 20 ಆಯಿತು ಹಾಗಾದ್ರೆ ನಾನು ಈ ಎಚ್ ಬಲಗಡೆ ತಗೋತಿದ್ದೀನಿ ಇದನ್ನು ಎಡಗಡೆ ತಗೋತಿದ್ದೀನಿ 20 ಎಡಗಡೆ ತಗೋತಿದ್ದೀನಿ ಎಚ್ ಬಲಗಡೆ ತಗೋತಿದ್ದೀನಿ ಹಾಗಾದ್ರೆ ಏನಾಯ್ತು 60 ಮೈನಸ್ 20 ಈಸ್ ಈಕ್ವಲ್ ಟು ಎಚ್ ಆಯಿತು ಅಂದ್ರೆ ದಿಸ್ ಇಂಪ್ಲೈಸ್ 40 ಈಕ್ವಲ್ ಟು ಎಚ್ ಅಂದ್ರೆ ಏನು ಕಂಬದ ಎತ್ತರ ಎಚ್ ಅಂತ ತಿಳ್ಕೊಂಡಿದ್ದೆವು ಯಾವುದು ಸಿಡಿ ಕಂಬದ ಎತ್ತರ ಸಿಡಿ ಹೌದಾ ತಿಳ್ಕೊಂಡಿದ್ದೆವು ಇದು 40 ಮೀಟರ್ ಉತ್ತರ ಏನಾಗುತ್ತಾ ಎಚ್ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು 40 ಮೀಟರ್ ಯಾವುದು ಈ ಕಂಬ ಗೋಪುರದ ಎತ್ತರ ಮತ್ತು ಅವನತ ಕೋನಗಳನ್ನು ಉಪಯೋಗ ಮಾಡಿ ನಾವು ಇದನ್ನ ಕಂಡುಹಿಡಿದಿದ್ದೆವು ಓಕೆ ಇಲ್ಲೊಂದು ಲೆಕ್ಕ ಈ ಲೆಕ್ಕ ನೋಡಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತ ನಿಮ್ಗೆ ನೋಡಿದ ಕೂಡಲೇ ಆದ್ರೆ ಇದು ಅಂಥ ಕಾಂಪ್ಲಿಕೇಟೆಡ್ ಅಲ್ಲ ಈಗ ಒಂದು ವಿಮಾನ ಏರ್ಬಿಟ್ಟದ ಯಾವುದು ವಿಮಾನ ಇಲ್ಲಿ ತನಕ ಬಂದ್ಬಿಟ್ಟದ ನೆಲದಿಂದ ಹಿಂಗೆ ಮೇಲೆ ಹೋಗೈತೆ ಹೌದಾ ಇಲ್ಲಿಂದ ಇಲ್ಲಿಗೆ 10 ಸೆಕೆಂಡ್ನಾಗ ಮುಟ್ಟುತ್ತ 10 ಸೆಕೆಂಡ್ನೊಳಗ ಇಲ್ಲಿಂದ ಬೀಕ್ ಬರ್ತದ ಹೌದಾ ಈ ಪೊಸಿಷನ್ಗೆ ಬರ್ತದ ಈಗ ನೆಲದ ಇದು ಯಾವುದು ಪ್ಯಾರಲಲ್ ನೆಲಕ್ಕೆ ಸಮಾಂತರವಾಗಿ ಈ ವಿಮಾನ ಚಲಿಸುತ್ತ ವಿಮಾನ ಚಲಿಸಿದಾಗ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಪ್ರಶ್ನೆ ಹೌದಾ ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಾ ಒಂದು ವಿಮಾನವನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಉಂಟಾದ ಕೋನ 60 ಡಿಗ್ರಿ ಅದ ಅಂದ್ರೆ ಇಲ್ಲಿಂದ ಈ ಕಡೆ ಇದನ್ನು ವೀಕ್ಷಿಸಿದಾಗ 60 ಡಿಗ್ರಿ 10 ಸೆಕೆಂಡ್ಗಳ ನಂತರ ಇದೇ ವಿಮಾನವು
ಬಿ ಬಿಂದುವನ್ನು ತಲುಪಿದಾಗ ಉಂಟಾಗುವ ಕೋನ 30 ಡಿಗ್ರಿ ಆಗಿರುತ್ತದೆ. ಉನ್ನತ ಕೋನ, ಹೌದಾ? ಇದು ಉನ್ನತ ಕೋನ ಆಗಿರುತ್ತದೆ. ವಿಮಾನದ ವೇಗವು 648 ಕಿಲೋಮೀಟರ್ ಪರ್ ಅವರ್ ಇದ್ದರೆ, ಒಂದು ತಾಸಿಗೆ 648 ಕಿಲೋಮೀಟರ್ ಆಗಿದ್ದರೆ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತದೆ ಅಂತ ಪ್ರಶ್ನೆ ಕೇಳಿದೆ, ಹೌದಾ? ಇಲ್ಲಿ √3 ನಿಮ್ಗೆ ಟ್ಯಾನ್ದೊಳಗೆ √3 ಬರ್ತದೆ. √3 = ಅಪ್ರಾಕ್ಸಿಮೇಟ್ಲಿ 1.73. ಈಗ ವಿಮಾನದ ವೇಗ ಏನದ ಈಗ ನೋಡಿ. ಜಸ್ಟ್ 1 minute. ಇಂಗ್ಲಿಷ್ನಲ್ಲಿ ಆನ್ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಪ್ಯಾರಲ್ ಟು ದ ಗ್ರೌಂಡ್ ಅಂದರೆ ನೆಲಕ್ಕೆ ಸಮಾಂತರವಾಗಿ ಹಾರ್ತಾ ಇದೆ. ಇನ್ ದ ಸ್ಕೈ ಫ್ರಮ್ ದ ಪಾಯಿಂಟ್ ಎ ಥ್ರೂ ದ ಪಾಯಿಂಟ್ ಬಿ ಈಸ್ ಅಬ್ಸರ್ವ್ಡ್, ಅದನ್ನು ನೋಡಲಾಗಿದೆ. ದ ಆಂಗಲ್ ಆಫ್ ಏರ್ಕ್ರಾಫ್ಟ್ at A from the point on the ground O is 60 degree. After 10 seconds, it is reached B point. ಈ ಪಾಯಿಂಟಿಗೆ ಬಂದು ನಿಲ್ಲುತ್ತಾ. ಆಮೇಲೆ ಅದು ಆಂಗಲ್ ಏನು ಮಾಡುತ್ತಾ 30 ಡಿಗ್ರಿ ಆಗುತ್ತೆ. ಇದು 60, ಇದು 30. ಇಲ್ಲಿಂದ ಉನ್ನತ ಕೋನಗಳು, ಆಂಗಲ್ ಆಫ್ ಎಲಿವೇಶನ್. ವಿಮಾನದ ವೇಗ ಅಂದ್ರೆ ವೇಗ ಎಷ್ಟು? ಇಲ್ಲಿ 30 ಡಿಗ್ರಿ ಫ್ಲೈಯಿಂಗ್ ದಿಸ್ ಥ್ರೂ ದಿಸ್. ವಿಮಾನದ ವೇಗವು 648 ಕಿಲೋಮೀಟರ್ ಪರ್ ಅವರ್ ಅದ. ಇಲ್ಲೇ 10 ಸೆಕೆಂಡ್ ಆದ ನಂತರ ಮುಟ್ಟುತ್ತಂತಾನ. ಅಂದ್ರೆ ಈ ಕಿಲೋಮೀಟರ್ ಏನದಲ್ಲ, ಇದನ್ನ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ವೇಗದ ಮಿತಿ ಅಥವಾ ವೆಲಾಸಿಟಿ ಅಂತ ನಾವು ಕರಿತಿದ್ದೆವು. ವೆಲಾಸಿಟಿ ಏನು? 648 ಕಿಲೋಮೀಟರ್ ಪರ್ ಅವರ್, ಹೌದಾ? ಇದು ಪರ್ ಸೆಕೆಂಡ್ ಎಷ್ಟಾಗುತ್ತೆ ನೋಡು. 648 ಕಿಲೋಮೀಟರ್, ಅದನ್ನ ಮೀಟರ್ನೊಳಗೆ ಕನ್ವರ್ಟ್ ಮಾಡೋಣ. ಅಂದ್ರೆ 1000 ಡಿವೈಡೆಡ್ ಬೈ ಈ ಸೆಕೆಂಡ್. ಒಂದು ತಾಸಿಗೆ ಎಷ್ಟು ಸೆಕೆಂಡ್ ಆಗ್ತಾವಪ್ಪ? 3600 ಸೆಕೆಂಡ್ ಆಗುತ್ತೆ. ಯಾಕಂದ್ರೆ 1 ಮಿನಿಟ್ಗೆ 60 ಸೆಕೆಂಡ್, 1 ತಾಸಿಗೆ 60 ಮಿನಿಟ್. ಇದು ಎಷ್ಟಾಗುತ್ತೆ ನೋಡಿ. 180. ಸರಳ ರೂಪ ಕೊಟ್ಟಾಗ ಇದು 180 ಮೀಟರ್ ಪರ್ ಸೆಕೆಂಡ್, ಹೌದಾ? ಮೀಟರ್ ಪರ್ ಸೆಕೆಂಡ್. ಆಫ್ಟರ್ 10 ಸೆಕೆಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ, 10 ಸೆಕೆಂಡ್ಗಳ ನಂತರ ಚಲಿಸಿದ ದೂರ ಎಷ್ಟು? ಈಗ ಪರ್ ಸೆಕೆಂಡ್ 180 ಮೀಟರ್ ಚಲಿಸುತ್ತಾ 10 ಸೆಕೆಂಡ್. ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಏರ್ಕ್ರಾಫ್ಟ್ ಆಫ್ಟರ್ 10 ಸೆಕೆಂಡ್ ಅಂದ್ರೆ 180 ಇಂಟು 10. ಓಕೆ, ಅಂದ್ರೆ ಎಷ್ಟು ಟ್ರಾವೆಲ್ ಮಾಡ್ತದು? 1800 ಮೀಟರ್ ಟ್ರಾವೆಲ್ ಮಾಡ್ತು. ಇಲ್ಲಿಂದ ಎದಿಂದ ಬಿಗೆ ಬರಬೇಕು. ಬಂದ್ರೆ ಅದು ಕ್ರಮಿಸಿದ ದೂರ ಎಷ್ಟು? 1800 ಮೀಟರ್. OC ಇಲ್ಲಿ ಟೋಟಲ್ OC = X ಅಂತಂದ್ರ, ಆಮೇಲೆ ಇದು CD = ಎಷ್ಟು?
ಎ ಬಿ ಪ್ಯಾರಲಲ್ ಅದ, ಹೌದಾ? ಅಂದ್ರೆ ಅದು 1800 ಮೀಟರ್, 1800 ಮೀಟರ್, ಹೌದಾ? 1800 ಮೀಟರ್. ಓಕೆ, ಹಾಗಾದ್ರೆ ಟೋಟಲ್ 1800 ಪ್ಲಸ್ ಎಕ್ಸ್, ಇದು ಪ್ಲಸ್ ಎಕ್ಸ್, ಹೌದಾ? ಓಕೆ, ಈಗ ನಾವು ತ್ರಿಕೋನಮಿತಿಯ ಅನ್ವಯವನ್ನು ಮಾಡೋಣ. We can apply the trigonometric rules in triangle OAC. Angle C equal to 90 degree and tan theta equal to ಯಾವುದು? AC by OC. ಇಲ್ಲಿ tan theta equal to ಎಷ್ಟದ? 60. tan 60 equal to ಇದೇನು h ಅಂತ ತಗೊಂಡಿದ್ದೆವು. tan 60 equal to h divided by x. ಅಂದ್ರೆ ಏನಾಯ್ತು? √3 equal to h by x. ಓಕೆ, ಅಂದ್ರೆ ಏನಾಯ್ತು? h equal to √3 into x. ಇದು ಸಮೀಕರಣ 1 ಅಂತೀನಿ, ಹೌದಾ? ಆಮೇಲೆ ಇನ್ ಟ್ರಯಾಂಗಲ್ ODB ಚಿತ್ರ ಗಮನಿಸಿ. ಆಂಗಲ್ ಡಿ ಈಕ್ವಲ್ ಟು 90 ಡಿಗ್ರಿ, ಹೌದಾ? ಆಮೇಲೆ ಟ್ಯಾನ್ ಥೀಟಾ ಈಕ್ವಲ್ ಟು, ಆ ತ್ರಿಕೋನದಲ್ಲಿ ಟ್ಯಾನ್ ಥೀಟಾ ಈಕ್ವಲ್ ಟು BD by OD. ಟ್ಯಾನ್ ಥೀಟಾ ಇಸ್ 30, ಉನ್ನತ ಕೋನ. ಇದೇನಾಗತ್ತ? ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು BD ಅಂದ್ರೆ ಎಚ್, ಎತ್ತರ, ನೆಲದ ಮೇಲಿನಿಂದ ಎತ್ತರ. ಆಮೇಲೆ ಅದರ ತಳ ಯಾವುದು? OD ಈಕ್ವಲ್ ಟು 1800 ಪ್ಲಸ್ ಎಕ್ಸ್, ಹೌದಾ? ಇದೇನಾಯ್ತು? ಟ್ಯಾನ್ 30 ಈಕ್ವಲ್ ಟು 1 by √3 ಈಕ್ವಲ್ ಟು ಎಚ್ ಬೈ ಏನು? 1800 ಪ್ಲಸ್ ಎಕ್ಸ್. ಅಂದ್ರೆ ಏನಾಯ್ತು? √3 into h equal to 1800 ಪ್ಲಸ್ ಎಕ್ಸ್. ಇದು 2 ಅಂತೀನಿ, ಹೌದಾ? ಆದ್ದರಿಂದ ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 1 ಇನ್ ಇಕ್ವೇಶನ್ 2. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ x √3 into √3 equal to 1800 ಪ್ಲಸ್ ಎಕ್ಸ್, ಹೌದಾ? ಈಗೇನಾಯ್ತು? 3x ಈಕ್ವಲ್ ಟು 1800 ಪ್ಲಸ್ ಎಕ್ಸ್, ಹೌದಾ? 3x ಮೈನಸ್ ಅಂದ್ರೆ 2x. ಇದನ್ನ ಈ ಕಡೆ ತಗೊಂಡ್ಬಂದ್ರೆ 2x ಆಗುತ್ತಾ? 2x ಈಕ್ವಲ್ ಟು 1800, x ಇಸ್ ಈಕ್ವಲ್ ಟು ಏನು? 900. x ಇಸ್ ಈಕ್ವಲ್ ಟು 900, ಆಯ್ತಾ? x ಇಸ್ ಈಕ್ವಲ್ ಟು 900 ಆದ್ರಿಂದ ಹೈಟ್ ಎಷ್ಟದಪ್ಪ? √3x. therefore h equal to √3 into x. x equal to 900 ಬಂದದ. ಈಗ √3 into 900, ಓಕೆ, ಈಕ್ವಲ್ ಟು
900 √3 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಹೇಳಿದ್ನಲ್ಲ 73 1.73. ಓಕೆ, ಅಂದ್ರೆ ಇದು ಎಷ್ಟಾಗತ್ತ 1557 ಮೀಟರ್. ಇಷ್ಟೇ ಇಟ್ಟರು ನಡೀತದ, ನಿಮಗೆ ಉತ್ತರ ಇಷ್ಟೇ ಇಟ್ಟರು ನಡೀತದ. ಸ್ವಲ್ಪ ಶ್ರಮ ಪಟ್ರೆ ಇದು ಬರ್ತದ. ಇದು ನಮ್ಮ ಉತ್ತರ ಆಗತ್ತ. ಅಂದ್ರೆ ವಿಮಾನ ನೆಲದ ಮೇಲಿನಿಂದ ಎಷ್ಟು? ನೆಲದ ಮೇಲಿನಿಂದ 1557 ಮೀಟರ್ ಎತ್ತರದಲ್ಲಿ ಹಾರುತ್ತ. ಹೌದಾ? ಇದರ ಎತ್ತರ 1557. ಪ್ರಶ್ನೆ 23. ಚಿತ್ರದಲ್ಲಿ ಕೊಟ್ಟಿರುವಂತೆ ಒಂದು ನೇರ ಕಟ್ಟಡದ ಮೇಲ್ಭಾಗದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ಉಂಟಾದ ಅವನತ ಕೋನವು 60 ಅಂಶ ಇದೆ. ಕಟ್ಟಡದ ಬುಡದಿಂದ 50 ಎತ್ತರ ಮೀಟರ್ದಲ್ಲಿ ಇದೇ ಬಿಂದುವಿಗೆ ಉಂಟಾಗುವ ಅವನತ ಕೋನವು 30 ಅಂಶ ಆಗಿದೆ. ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ನಲ್ಲಿ ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಟಾಪ್ ಆಫ್ ದ ವರ್ಟಿಕಲ್ ಟವರ್ to a point on the ground is found to be 60 degree, and from the point 50 meter above the foot of the tower, the angle of depression up to the same point is to be 30 degree as shown in the figure. Find the height of the tower. ಇದು 2022ನೇ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ. ಈಗ ಚಿತ್ರ ನೋಡಿ. ಈ ಚಿತ್ರದಲ್ಲಿರುವಂತೆ ಏನಪ್ಪ ನಾವೇನು ಕಂಡುಹಿಡಬೇಕಾಗೈತೆ? ಆಂಗಲ್ ಕೊಟ್ಟಂತಹ ಸಂಗತಿ ECD = 60 ಡಿಗ್ರಿ. ಹೌದಾ? ಆಮೇಲೆ ಆಂಗಲ್ FBD = 30 ಡಿಗ್ರಿ. ಇವು ಅವನತ ಕೋನಗಳು. ಅವನತ ಕೋನ. ಹೌದಾ? ಕೆಳಗಡೆ ಆಯ್ತು. ಈಗ ಇದನ್ನ ಕೊಟ್ಟಾಲ. ಆಮೇಲೆ ಫ್ರಮ್ ದ ಪಾಯಿಂಟ್ BA, AB = 50 ಮೀಟರ್. ಈ AC ಕಂಡುಹಿಡಿಬೇಕಾಗೈತೆ. ಅಂದ್ರೆ AC ಕಟ್ಟಡದ ಎತ್ತರ. ಆ ಕಟ್ಟಡದ ಎತ್ತರ ಕಂಡುಹಿಡಿಯಬೇಕಾಗಿದೆ. ಈಗ ನೋಡಿ, ಇಲ್ಲಿ ಇಲ್ಲಿ CE parallel to AD. ಹೌದಾ? ಚಿತ್ರ ನೋಡಿ. CE parallel to AD. ಹೌದಾ? ಆಮೇಲೆ CDಯು ಛೇದಕ ಅಂತ ತಿಳ್ಕೊಂಡ್ರೆ, ಛೇದಕ ಅಂದ್ರೆ ಟ್ರಾನ್ಸ್ವರ್ಸಲ್. ಆದ್ದರಿಂದ ಆಂಗಲ್ ECD ಏನಾಗುತ್ತೆ? ಆಂಗಲ್ ECD CDA. ಅದು 60 ಡಿಗ್ರಿ. ಯಾಕಂದ್ರೆ CD ಛೇದಕ ಅಂತ ಪರಿಗಣಿಸಿದ್ರೆ CE ಮತ್ತು AD ಸಮಾಂತರ ರೇಖೆಗಳಂತ ಪರಿಗಣಿಸಿದಾಗ ಈ ಕೋನಗಳು ಇವೆರಡು ಪರ್ಯಾಯ ಕೋನಗಳು ಅಂತ ಅರ್ಥ. ಪರ್ಯಾಯ ಕೋನಗಳು ಪರಸ್ಪರ ಸಮ ಇರುತ್ತ. ಮತ್ತೆ BF ಪ್ಯಾರಲಲ್ ಟು AD ಮತ್ತು BD ಛೇದಕ.
ಛೇದಕ ಅಂತ ಪರಿಗಣಿಸಿದರೆ ಇಲ್ಲಿ ಆಂಗಲ್ ಎಫ್ ಬಿ ಡಿ ಈಕ್ವಲ್ ಟು ಆಂಗಲ್ ಯಾವುದು ಆಂಗಲ್ ಬಿ ಡಿ ಎಫ್ ಆಂಗಲ್ ಬಿ ಡಿ ಎಫ್ ಆರ್ ಆಂಗಲ್ ಬಿ ಡಿ ಎಫ್ ಇದು 60 ಡಿಗ್ರಿ. ಆಮೇಲೆ ಇದು 30 ಡಿಗ್ರಿ. ಹೌದಾ? 30 ಡಿಗ್ರಿ ಆಂಗಲ್ ಬಿ ಡಿ ಎ ಈಕ್ವಲ್ ಟು 30 ಡಿಗ್ರಿ. ಈಗ ನಿಮ್ಗೆ ಅವನತ ಕೋನಗಳು ಮತ್ತು ಅವನತ ಕೋನಗಳು ಕಟ್ಟಡದ ತುದಿಯಿಂದ ಮತ್ತು ಕಟ್ಟಡದ ಬಿ ಬಿಂದುವಿನಿಂದ ನಿಮ್ಗೆ ಸಿಕ್ಕು. ಇಲ್ಲಿ ನಾವು ಎ ಸಿ ಅನ್ನು ಕಂಡುಹಿಡಿಬೇಕಾಗಿದೆ. ಹೌದಾ? ಎ ಸಿ ಇನ್ ಟ್ರ್ಯಾಂಗಲ್ ಸಿ ಎ ಡಿ in triangle CDA is a 60 degree. ಹೌದಾ? tan 60 degree equal to opposite side ಯಾವುದು AC by AD. ಹೌದಾ? ಇದು ನಾನು ಒಂದು ಪರಿಗಣಿಸ್ತಾ ಇದ್ದೀನಿ. ಇದನ್ನು x ಅಂತ ತಗೋತಾ ಇದ್ದೀನಿ. ಇಲ್ಲಿ CB equal to x ಎಂದು ತಿಳಿಯೋಣ. ಹೌದಾ? AC equal to AB plus BC ಅಂತ ಬರ್ಕೋತಿದ್ದೀನಿ ಡಿವೈಡೆಡ್ ಬೈ AD. AB plus AB ಅಂದ್ರೆ 50 ಪ್ಲಸ್ BC ಅಂದ್ರೆ x ಅಂತ ನಾವು ತಗೊಂಡಿದ್ದೆ. BC ಆರ್ AD. ಹೌದಾ? ಏನಾಯ್ತು ನೋಡಿ ಇಲ್ಲಿ. ದಿಸ್ ಇಂಪ್ಲೈ tan 60 equal to √3 equal to 50 plus x divided by AD. ಹೌದಾ? ಹಾಗಾದ್ರೆ ನಮ್ಗೆ ಏನಾಯ್ತು? AD equal to 50 plus x by √3 ಆಯ್ತು. ಹೌದಾ? ಇದನ್ನು 1 ಅಂತ ನಾನು ಬರ್ಕೊತಿದ್ದೀನಿ. ಹೌದಾ? ನೆಕ್ಸ್ಟ್ ಇನ್ ಟ್ರ್ಯಾಂಗಲ್ ಯಾವುದು? ಇನ್ ಟ್ರ್ಯಾಂಗಲ್ ABD tan 30 equal to opposite side. Opposite side ಯಾವುದು? Opposite side AB by B AD. ಹೌದಾ? AB equal to 50 by 50 ಮೀಟರ್ ಆಯ್ತಲ್ಲ AD. ಹೌದಾ? tan 30 equal to ಎಷ್ಟು? 1 by √3. ನಿಮಗೆ ಈಗಾಗಲೇ ಇದು ಗೊತ್ತಿದ್ದಂತ ಸಂಗತಿ. 50 by AD. This equal to ಏನು? AD equal to 50 into √3. ಹೌದಾ? ಇದಕ್ಕೆ ಸಮೀಕರಣ 2 ಅಂತೀನಿ. ಆದ್ದರಿಂದ ಫ್ರಮ್ 1 and 2 ಏನು? 1 ಏನದ? AD equal to 50 plus x by √3. AD equal to 50 plus x by
ರೂಟ್ 3. ಫ್ರಮ್ 2 ಏನದ 50 ಇಂಟು ರೂಟ್ 3. ಓಕೆ, ಈಗೇನಾಯ್ತು ನೋಡಿ, AD equal to sorry, this is not good. So x is equal to ತೆಗಿಬೇಕಾಗೈತೆ. ಇದು ಏನಾಯ್ತು 50 plus x by root 3 equal to 50 into root 3. Therefore 50 plus x equal to 50 into root 3 into root 3 equal to 50 into root 3 whole square equal to 50 into 3. ಇದು 150 ಆಯ್ತು. 50 plus x ಅಂದ್ರೆ ಏನಪ್ಪ? ಈಗ ನೋಡಿ, ಚಿತ್ರ ನೋಡಿ, 50 plus x ಅಂದ್ರೆ ಎಸಿನೇ. 50 plus x ಅಂದ್ರೆ ಎಸಿ. ಇಲ್ಲಿ 50 plus x ಅಂದ್ರೆ ಎಸಿ ಆಗುತ್ತಾ? ಹೌದಿಲ್ಲ? therefore ಕಟ್ಟಡದ ಎತ್ತರ AC equal to 150 ಮೀಟರ್. ಹೌದಾ? ಅರ್ಥ ಆಯ್ತಲ್ಲ ಇದು? 24ನೆಯ ಪ್ರಶ್ನೆ, ನೆಲದ ಮೇಲಿರುವ ಒಂದು ಕಟ್ಟಡವನ್ನು ಸಿಲಿಂಡರ್ ಆಕೃತಿಯ ಮೇಲೆ ಶಂಕುವಿನ ಆಕೃತಿಯ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸುವಂತೆ ನಿರ್ಮಿಸಲಾಗಿದೆ. ಅದೇ ನೆಲದ ಮೇಲಿನ ಒಂದು ಬಿಂದುವು P ನಿಂದ ಸಿಲಿಂಡರಿನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನವು 30 ಅಂಶ ಮತ್ತು ಗೋಪುರದ ಶೃಂಗಕ್ಕೆ ಉಂಟಾದ ಉನ್ನತ ಕೋನವು 45 ಅಂಶ ಆಗಿದೆ. ಸಿಲಿಂಡರಿನ ವೃತ್ತಪಾದದ ಹೊರ ವ್ಯಾಸವು 9.4 ಅಡಿ ಅಂದ್ರೆ ಫೂಟ್ ಅಡಿ ಇದ್ದರೆ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇದು 2022ದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಹಾಗೆ ಇಂಗ್ಲಿಷ್ನಲ್ಲಿ ಎ ಬಿಲ್ಡಿಂಗ್ ಆನ್ ದ ಗ್ರೌಂಡ್ ಈಸ್ ಇನ್ ದ ಫಾರ್ಮ್ ಆಫ್ conical dome surmounted by a cylinder of height at 10 feet as shown in the figure. From a point P on the same ground, the angle of elevation of the top edge of the cylinder is found to be 30 degree. And the angle of elevation of the vertex of the cone is found to be 45 degree. If the diameter of the outer edge of a circular base of the cylinder is 9.4 feet, find the height of the conical shaped dome. ಇಲ್ಲಿ ಏನು ಕೇಳೋಣಪ್ಪ ಅಂತಂದ್ರ, ಇಲ್ಲಿ ನೋಡಿ, ಈಗ ಎರಡು ಭಾಗ ಅದ ಈ ಆಕೃತಿಯಲ್ಲಿ. ಈ ಸಿಲಿಂಡರ್ ಶೇಪ್ಡ್ ಕಟ್ಟಡ ಬಿಲ್ಡಿಂಗ್, ಓಕೆ, ಇದು ಸಿಲಿಂಡರ್ ಶೇಪ್ಡ್ ಕಟ್ಟಡ. ಅದರಲ್ಲಿ ಶಂಕುವಿನ ಆಕೃತಿ ಆ ಒಂದು ಗೋಪುರವನ್ನ ಇಲ್ಲಿ ಕೊಡಲಾಗಿದೆ, ಜೋಡಿಸಲಾಗಿದೆ. ಹೌದಾ? ಜೋಡಿಸಲಾಗಿದೆ. ಈಗ ಏನದ, ಮತ್ತೆ ಏನು ಕೇಳಿದನಪ್ಪ ಅಂತಂದ್ರ, ಇಲ್ಲೇ ಆ ಸಿಲಿಂಡರ್ ಆಕೃತಿಯ ಕಟ್ಟಡದ ಎತ್ತರ, ಸಿಲಿಂಡರ್ ಆಕೃತಿಯ ಕಟ್ಟಡದ ಎತ್ತರ
ಆಕೃತಿಯ ಕಟ್ಟಡದ ಎತ್ತರ. ಕೊಟ್ಟಾನ ಅದನ್ನ, ಕಟ್ಟಡದ ಎತ್ತರ ಏನು? ಎತ್ತರ ಎಷ್ಟು? ಡಿಸಿ. ಡಿಸಿ ಈಕ್ವಲ್ ಟು ಎಷ್ಟು? ಇಲ್ಲಿಂದ ಇಲ್ಲಿ ತನನು ಹೌದು. ಅಂದ್ರೆ ಅದು ಆ ಸಿಲಿಂಡರ್ ಆಕೃತಿಯ ತಳಭಾಗ ವೃತ್ತಾಕಾರವಾಗಿರ್ತದೆ. ಈ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗದ ಸೆಂಟರ್ ಅಂತ ಕೇಂದ್ರ ಬಿಂದು ಅಷ್ಟೇ. ಇ ಬಿ ಈಕ್ವಲ್ ಟು 10 feet. ಇದನ್ನು ಕೊಟ್ಟಾನ. ಇದನ್ನು ಕೊಟ್ಟಾನಂದ್ರೆ ಈ ಬಿ ಕೊಟ್ಟಂಗೆ ಹೌದಲ್ಲ. ಯಾಕಂದ್ರೆ ಅದು ಒಂದು ಆಯತಾಕೃತಿಯನ್ನ ಹೊಂದುತ್ತ. ಆಮೇಲೆ ಏನು ಕೊಟ್ಟಿದಾನ? ಇದು 10 ಫೂಟ್ ಆಯ್ತಾ. ಇನ್ನ ಈ ವ್ಯಾಸ, ಈ ತಳಭಾಗ ಅಥವಾ ಮೇಲ್ಭಾಗ, ಸಿಲಿಂಡರ್ ಆಕೃತಿಯ ತಳಭಾಗ ಅಥವಾ ಮೇಲ್ಭಾಗ, ಅದರ ವ್ಯಾಸ ಎಷ್ಟು? ವ್ಯಾಸ ಈಕ್ವಲ್ ಟು, ಇಲ್ಲಿ ನಾನು ಕೆ ಅಂತೀನಿ, ಕೆ ಡಿ ಈಕ್ವಲ್ ಟು 9.4 feet. ಆದ್ರೆ ನಮಗೆ ಬಿ ಡಿ ತಗೊಂಡ್ರೆ ಏನಾಗತ್ತೆ? ಬಿ ಡಿ ಈಸ್ ಎ ರೇಡಿಯಸ್, ವ್ಯಾಸದ ಅರ್ಧ. ರೇಡಿಯಸ್ ಈಕ್ವಲ್ ಟು ಎಷ್ಟು? 9.4 ಅದಲ್ಲ, ಅದರ ಅರ್ಧ 9.4/2. ಅದರ ಅರ್ಧ ಎಷ್ಟು? 4.7 feet. ಇದನ್ನು ಕೊಟ್ಟಾಗೆ, ರೇಡಿಯಸ್ ಕೊಟ್ಟಾಗೆ ಬಿ ಡಿ ಈಕ್ವಲ್ ಟು, ಹೌದಾ? ಇನ್ನ ಈ ಎ ಸಿಯಿಂದ ಈ ಅಂಚಿನಿಂದ ಕೆಳಗಡೆ ನೋಡಿದಾಗ, ಈ ಬಿಂದುವಿನಿಂದ ಇಲ್ಲಿಂದ ಕೆಳಗಡೆ ನೋಡಿದಾಗ, ಅಥವಾ ಪಿ ಬಿಂದುವಿನಿಂದ ಮೇಲ್ಭಾಗ ನೋಡಿದಾಗ ಉನ್ನತ ಕೋನ ಆಗುತ್ತ, ಹೌದಾ? ಆ ಉನ್ನತ ಕೋನ ಎಷ್ಟು? ಪಿ ಸಿ ಡಿ. ಉನ್ನತ ಕೋನ ಆಂಗಲ್ ಪಿ ಸಿ ಡಿ ಈಕ್ವಲ್ ಟು 30 degree. 30 degree, ಹೌದಾ? ಆಮೇಲೆ ಇನ್ನೊಂದೇನು ಕೊಟ್ಟಾನಪ್ಪ? ಆಂಗಲ್ ಪಿ ಬಿ ಎ. ಆಂಗಲ್ ಪಿ ಬಿ ಎ ಈಕ್ವಲ್ ಟು 45 degree ಕೊಟ್ಟಾನ. ಈಗ ನಾವು ಏನು ಕಂಡು ಹಿಡಿಬೇಕಾಗೈತೆ? ನಾವು ಎ ಇ ಅಂದ್ರೆ ಇದ್ರದ್ದು ಶಂಕಾಕೃತಿಯ ಎತ್ತರ, ಇಡೀ ಆಕೃತಿಯ ಎತ್ತರ ಅಲ್ಲ, ಶಂಕಾಕೃತಿಯ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಇಷ್ಟೆಲ್ಲ ಕೊಟ್ಟ ಸಂಗತಿ. ಆಮೇಲೆ ಏನು ಮಾಡಬೇಕು ಅಂದ್ರೆ ಎ ಇ. ಈಗ ನೋಡೋಣ. ಇನ್ ಟ್ರ್ಯಾಂಗಲ್ ಪಿ ಸಿ ಡಿ ಅಬ್ಸರ್ವ್ ಮಾಡ್ರಿ. ಪಿ ಸಿ ಡಿ, ಹೌದಾ? ಪಿ ಸಿ ಡಿಯಲ್ಲಿ ಅಂದ್ರೆ tan 30, ಉನ್ನತ ಕೋನ tan 30. ಇದನ್ನು ಉನ್ನತ ಕೋನ tan 30 ಈಕ್ವಲ್ ಟು ಅಪೋಸಿಟ್ ಸೈಡ್ ಸಿ ಡಿ ಬೈ ಪಿ ಡಿ. ಇದು ಸಿ ಡಿ ಎಷ್ಟದ? 10 ಫೂಟ್ ಅದ. 10/PD. ಅಂದ್ರೆ tan 30 ಅಂದ್ರೆ ಎಷ್ಟು? 1/√3 ಈಕ್ವಲ್ ಟು 10/PD. 10/PD ಅಂದ್ರೆ ನಾವು PD
equal to PD equal to 10 into root 3. 10 into root 3 ಅಂದ್ರೆ ಆ ರೂಟ್ 3 1.73 ಅಂತ ಆಗಾಗ ನಾವು ಉಪಯೋಗ ಮಾಡಿದ್ದೆವು. 10 into 1.73 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಅಂದ್ರೆ ಎಷ್ಟಾಗುತ್ತೆ ಇದು ಗುಣಿಸಿದ್ರೆ 17.3 feet. ಯಾವುದು ಪಿ ಡಿ. ಓಕೆ, ಇದಕ್ಕೆ ನಾನು 1 ಅಂತ ಕರ್ಕೊತಿದ್ದೀನಿ. ಹೌದಾ? ಡೈಮೀಟರು ನಾನು ಹೇಳಿದೆ, ಡೈಮೀಟರು 9.4 ಅದ. ಬಿ ಡಿ ಈಕ್ವಲ್ ಟು 4.7 ಅಂತ ಹೇಳ್ತೇನೆ. ಸೊ therefore BP equal to ಎಷ್ಟು ಬಿ ಡಿ ಪ್ಲಸ್ ಪಿ ಡಿ. ಬಿ ಡಿ ಎಷ್ಟದ 4.7 ರೇಡಿಯಸ್ 4.7 ಪ್ಲಸ್ ಪಿ ಡಿ 1ರಿಂದ ಪಿ ಡಿ ಈಕ್ವಲ್ ಟು 17.3 ಈಕ್ವಲ್ ಟು 22 ಫೀಟ್ ಆಯಿತು. ಯಾಕಂದ್ರೆ ನಾವು ಪಿ ಡಿ ಈಕ್ವಲ್ ಟು 17.3 ಅಂತ ನಾವು ಆಗಲೇ ತೆಗೆದಿದ್ದೆವು. ಎಲ್ಲಿ ಅಂದ್ರೆ ಇಲ್ಲಿ ನೋಡಿ, ಇದು. ಓಕೆ, ಪಿ ಡಿ ಈಕ್ವಲ್ ಟು ದಿಸ್ 22. ಹೌದಾ? ಈಗ ಇನ್ ಟ್ರಯಾಂಗಲ್ ಎ ಬಿ ಪಿ ಅದು ಉನ್ನತ ಕೋನ ಏನಾಗತ್ತೆ? tan 45. tan 45 equal to AB by BP. AB by BP. tan 45 ಅಂದ್ರೆ ಎಷ್ಟು? 1 equal to AB by BP. ಓಕೆ, ಅಥವಾ ಪಿ ಬಿ ಯಾವುದಾದ್ರೂ ಬರಿಬೋದು, ಅಥವಾ ಕನ್ಫ್ಯೂಷನ್ ಆಗೋದು ಬೇಡ ನಿಮಗೆ. ಬಿ ಪಿನ ಅಂತ ಬರೀತಿದ್ದೀನಿ. therefore AB equal to BP. ಹೌದಾ? ಬಿ ಪಿ ಈಕ್ವಲ್ ಟು ಎಷ್ಟದ? ಬಿ ಪಿ ಈಕ್ವಲ್ ಟು 22 ಅಂತ ನಾವಿಲ್ಲಿ ತೆಗೆದಿದ್ದೆವು. ಬಿ ಪಿ ಈಕ್ವಲ್ ಟು 22 ಈಕ್ವಲ್ ಟು 22 ಅಂದ್ರೆ ಏನಾಯ್ತು? ಎ ಬಿ ಈಕ್ವಲ್ ಟು 22 ಫೀಟ್. ಹೌದಾ? ಹಾಗಾದ್ರೆ ನಮಗೆ ಏನು ಬೇಕಾಗೈತೆ? ಈ ಭಾಗ ಅಷ್ಟೇ ಬೇಕು. ಯಾವುದು? ಈ ಭಾಗ ಎ ಇ. ಓಕೆ, therefore ಆ ಶಂಖಾಕೃತಿಯ ಎತ್ತರ ಈಕ್ವಲ್ ಟು ಎ ಇ. ಎ ಇ ಈಕ್ವಲ್ ಟು ಎ ಬಿ ಮೈನಸ್ ಇ ಬಿ. ಹೌದಾ? ಏನಾಗುತ್ತೆ ನೋಡಿ, ಎ ಬಿ ಅಂತಂದ್ರೆ 22 ಅಂತ ತೆಗೆದಿದ್ದೆವು. ಇ ಬಿ 10 ಮೈನಸ್ 10 ಅಂದ್ರೆ 12 ಫೂಟು. ಇದು ನಮ್ಮ ಉತ್ತರ. ಅಂದ್ರೆ ಈ ಎ ಇ ಈಕ್ವಲ್ ಟು ಇದು ಶೃಂಗ. ಹೌದಾ? ಈ ಶೃಂಗದ ಎತ್ತರ, ಶಂಖಾಕೃತಿಯ ಎತ್ತರ ಎ ಇ ಅದ. ಆ ಎ ಇ ಏನು ಮಾಡಿದೆವು ನಾವು ಈಗ ತೆಗೆದಿದ್ದೆವು. ಇದು ನಮ್ಮ ಉತ್ತರ ಆಗುತ್ತಾ? ಪ್ರಶ್ನೆ 25. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯ ಉನ್ನತ ಕೋನವು 30 ಅಂಶ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನವು 60 ಅಂಶ ಇದೆ. ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲಿವೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ
ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಕಟ್ಟಡದ ಎತ್ತರ ಇಲ್ಲಿ. ಆಮೇಲೆ ಇಂಗ್ಲಿಷ್ನಲ್ಲಿ ಅದನ್ನ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದಿ ಟವರ್ ಈಸ್ ಅ 30 ಡಿಗ್ರಿ. ಎಲಿವೇಶನ್ ಅಂದ್ರೆ ಇದು. ಆಮೇಲೆ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದಿ ಬಾಟಮ್ from the building, angle of elevation, top of the tower of the foot of the this one, foot of the building. ಓಕೆ, ಇದು 60 ಡಿಗ್ರಿ. ಹೌದಾ? ಇದು ಉನ್ನತ ಕೋನಗಳು ಅಂತ. ನಾನು ಈ ಬಾಣದ ಚಿಹ್ನೆಯನ್ನ ನಾನು ಮಾಡಿದ್ದೇನಿಲ್ಲ, ಅದರ ಅರ್ಥ ಉನ್ನತ ಕೋನಗಳು. ಓಕೆ, ಇಲ್ಲಿ ಗೋಪುರ ಟವರ್ ಈಕ್ವಲ್ ಟು ಏನು, CD ಈಕ್ವಲ್ ಟು 50 ಮೀಟರ್. ಹೌದಾ? ಆಮೇಲೆ ಕಟ್ಟಡ AB ಇದನ್ನ ನಾವು ಕಂಡುಹಿಡಿಬೇಕಾಗಿದೆ. ಆಮೇಲೆ ಆಂಗಲ್ DBC ಈಕ್ವಲ್ ಟು 60 ಡಿಗ್ರಿ. ಓಕೆ, ಆಮೇಲೆ ಆಂಗಲ್ BDA ಈಕ್ವಲ್ ಟು 30 ಡಿಗ್ರಿ. ಹೌದಾ? ಈಗ ನಾವೇನ್ ಮಾಡಬೇಕು, ಇನ್ ಟ್ರ್ಯಾಂಗಲ್ AB ಕಂಡುಹಿಡಿಬೇಕು. ಇನ್ ಟ್ರ್ಯಾಂಗಲ್ ಯಾವ್ದು ತಗೋತಿದ್ದೀನಿ ನಾನು, ABD ತಗೋತಿದ್ದೀನಿ. ABDಯಲ್ಲಿ tan 30 angle of elevation is tan 30 equal to opposite side AB by BD. ABನೇ ಕಂಡುಹಿಡಬೇಕಾಗಿತ್ತಲ್ಲ ನಾವು. ಓಕೆ, tan 30 ಈಕ್ವಲ್ ಟು ಏನು, 1/√3 ಇಂಟು BD ಈಸ್ ಈಕ್ವಲ್ ಟು AB. ಹೌದಾ? ಇದನ್ನ ನಾನು ಏನಂತೀನಿ, 1 ಅಂತೀನಿ. ಆಮೇಲೆ ಇನ್ ಟ್ರ್ಯಾಂಗಲ್ BCD ಅಥವಾ CBDಯಲ್ಲಿ tan 60 ಈಕ್ವಲ್ ಟು CD by BD. ಹೌದಾ? ದಿಸ್ ಇಂಪ್ಲೈಸ್ tan 60 ಈಕ್ವಲ್ ಟು √3. CD ಅಂದ್ರೆ ಏನಪ್ಪ, 50 by BD. ಹೌದಾ? ಈಗ ಏನಂತೀನಿ ನಾನು, BD √3 ಇಂಟು BD ಈಕ್ವಲ್ ಟು 50. √3 ಇಂಟು BD ಈಕ್ವಲ್ ಟು 52 ಅಂತೀನಿ ನಾನು. ಆದ್ದರಿಂದ ಸಮೀಕರಣ ಇಕ್ವೇಶನ್ 1 and 2 ಗಿವ್ಸ್ ಏನು, √3 BD ಏನಪ್ಪಾ ಅಂತಂದ್ರೆ, ನಾನು BD ಅಂತ ಬರ್ಕೊಂಡ್ಬಿಡ್ತೀನಿ ಇಲ್ಲೇ. √3 ಸಾರಿ1/√3 BD ಈಕ್ವಲ್ ಟು AB. ನಾವು ABನೇ ಕಂಡುಹಿಡಿಬೇಕಾಗಿತ್ತಲ್ಲ. ಈಗ ನಾವೇನಂತೀನಿ, ದಿಸ್ ಇಂಪ್ಲೈಸ್ BD ಈಕ್ವಲ್ ಟು AB ಇಂಟು √3. ಹೌದಾ? ಇದು
3 ಅಂತೀನಿ ನಾನು. ಈಗ 2ರಿಂದ ಏನಾಗುತ್ತೆ, ಬಿ ಡಿ ಈಕ್ವಲ್ ಟು 2 ಏನು ಕೊಟ್ಟಾನ, √3 ಇಂಟು ಬಿ ಡಿ ಈಕ್ವಲ್ ಟು 50 ಅದ. ಈಗ ನಾನು ಇದನ್ನು ಬಿ ಡಿ ಈಕ್ವಲ್ ಟು 50/√3 ಅಂತ ಬರ್ಕೊತೀನಿ. ಇದು 4 ಅಂತೀನಿ. ಆದ್ದರಿಂದ ಸಮೀಕರಣ 3 ಮತ್ತು 4ರಿಂದ ಏನು, ಎ ಬಿ √3 ಈಕ್ವಲ್ ಟು 50/√3. ಹೌದಾ? ಈಗ ಏನಾಯ್ತು ನೋಡಿ, ಎ ಬಿ ಈಕ್ವಲ್ ಟು, ದೇರ್ಫೋರ್ ಎ ಬಿ ಈಕ್ವಲ್ ಟು 50/√3 ಇಂಟು 1/√3. ಅಂದ್ರೆ ಎ ಬಿ ಈಕ್ವಲ್ ಟು 50/√3 ಇಂಟು √3, that equal to 50/3. ಅಂದ್ರೆ ಕಟ್ಟಡದ ಎತ್ತರ ಈಕ್ವಲ್ ಟು ಎ ಬಿ ಈಕ್ವಲ್ ಟು 50/3 ಮೀಟರ್. ಓಕೆ.